ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೀರಿ. ಎಸ್ಎನ್ ನಾರಾಯಣಸ್ವಾಮಿ ಟ್ಯಾಲೆಂಟ್ ಇದ್ದಾರೆ, ನಾರಾಯಣಸ್ವಾಮಿಯನ್ನ ಮಂತ್ರಿ ಮಾಡಿ ಅಂತ ನಾರಾಯಣಸ್ವಾಮಿ ಅವರ ಕಾಲಿಡಿದ್ದಾರೆ ವಿಪಕ್ಷ ನಾಯಕರು. ನಾರಾಯಣಸ್ವಾಮಿ ಪ್ರಶ್ನೆ ಕೇಳೋದಕ್ಕಿದ್ದಾಗ ಈ ಘಟನೆ ನಡೆದಿದೆ. ವಿಪಕ್ಷಗಳ ಮಾತಿಗೆ ನಾರಾಯಣಸ್ವಾಮಿ ಅವರು ಉತ್ತರ ಕೊಡ್ತಾ ಇದ್ರು. ನನ್ನನ್ನ ಮಂತ್ರಿ ಮಾಡಲ್ಲ ಬಿಡೋಣ ಅಂತ ಶಾಸಕ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಾರಾಯಣಸ್ವಾಮಿ ಹೇಳಿದ್ರು. ಈ ಸಂದರ್ಭದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ತಗೊಂಡು ನಾರಾಯಣಸ್ವಾಮಿಯನ್ನ ಮಂತ್ರಿ ಮಾಡಿಬಿಡಿ, ಅವರು ಭಾರಿ ಟ್ಯಾಲೆಂಟ್ ಇದ್ದಾರೆ ಅಂತ ಕಾಲೆಳೆಯುವ ಕೆಲಸದ ವಿಪಕ್ಷದವರು ಮಾಡಿದಾಗ ನನ್ನನ್ನು ಇವರು ಮಂತ್ರಿ ಮಾಡಲ್ಲ ಬಿಡೋಣ ಅಂತ ಹೇಳಿದ್ದಾರೆ. ಕಂಟ್ರೋಲ್ ಹುಷಾರು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮನ್ಸಿಗೂ ತೋರಿಸಿ, ನಾವು ಮಾತಾಡೋದು ತೋರಿಸ್ಬೇಕು, ತೋರಿಸಿ ಅವ್ರನ್ನ ಹಿಡ್ಕೊಂಡು ಕೂತ್ಕೊಂಡ್ರೆ ನಾನು ನೋಡಿ ಲೆಟ್ರ್ ಕೊಡ್ತೀನಿ, ನಾನು ಚರ್ಚೆ ಮಾಡಿ ಇಂದಾರಮ್ಮ ಕೊಡು, ಲೆಟ್ರ್ ಕೊಡಿ ಅಧ್ಯಕ್ಷ ಕೊಡು, ಲೆಟ್ರ್ ಕೊಡ್ತೀನಿ. ಇವರು ಮಾತಾಡ್ಲೇಬೇಕಾದ್ರೆ ಕುಂದ್ರಿ, ಎಲ್ಲರೂ ಅವ್ರು ಉಳಿದವ್ರು ಕುಂದಿರ್ಸ್ರಿ. ನೋಡಿ ಅಧ್ಯಕ್ಷ ಈ ರೀತಿ ಆಗೋದಿಲ್ಲ. ಅವರು ನೋಡಿ ಅಧ್ಯಕ್ಷರೇ, ನೋಡಿ ಈ ತರ ಸದನದ ನಡೆಯಕ್ಕೆ ಬಿಡದೆ ಇವರು ಬಿರಿ ಇವ್ರದ್ದು ಅವ್ರನ್ನ ಉಳಿಸೋಕೋಸ್ಕರ 177 ಕೋಟಿನ ಹಂಚ್ಕೊಂಡಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡಿದ್ದಾರೆ 177 ಕೋಟಿ ಹಂಚ್ಕೊಂಡ್ಬಿಟ್ಟಿದ್ದಾರೆಲ್ಲ, ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ ನಾನಿವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವಿವತ್ತು